ಬುರುಡೆ ಗ್ಯಾಂಗ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ತಿಮರೋಡಿ ಮನೆಯಲ್ಲಿದ್ಯಾ ಷಡ್ಯಂತ್ರದ ಸೀಕ್ರೆಟ್ ರೂಮ್. ಇದೇ ಸೀಕ್ರೆಟ್ ರೂಮ್ನಲ್ಲಿ ವಿಡಿಯೋ ಮಾಡಿದ್ದ ಬುರುಡೆ ಗ್ಯಾಂಗ್. ಚಿನ್ನಯ್ಯನ ಸಂದರ್ಶನವನ್ನ ಮಾಡಿದ್ದ ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹದ ಕೆಲಸ ಕೂಡ ಆಗಿದೆ. ಸಂದರ್ಶನ ನಡಿಬೇಕಾದ್ರೆ ಈ ರೂಮ್ಗೆ ಪ್ರವೇಶವನ್ನ ನಿರ್ಬಂಧಿಸಲಾಗ್ತಾ ಇತ್ತು. ಇದೇ ಸೀಕ್ರೆಟ್ ರೂಮ್ನಲ್ಲಿ 25 ವಿಡಿಯೋ. ಈಗ ಆಚೆ ಬಂದಿರೋದು ಕೇವಲ ಮೂರು. ಇನ್ನುಳಿದ 22 ರೆಡಿ ಇದೆ. ಅದನ್ನೇನು ಬಿಡುಗಡೆ ಆಗ್ಬೇಕಷ್ಟೇ. ನಿರ್ಮಾಪಕರು ನಿರ್ದೇಶಕರೆಲ್ಲ ಒಪ್ಪಿದ್ರೆ ಆ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಸಂದರ್ಶನದ ಸಿನಿಮಾ. ಅದರಲ್ಲಿ ಇನ್ನೂ ತರಹೇವಾರಿ ಸ್ಟೇಟ್ಮೆಂಟ್ಗಳನ್ನು ಹೆಂಗೆ ಕೊಟ್ಟಿದ್ದಾನೆ, ಚಿನ್ನಯ್ಯನ ಹತ್ರ ಹೆಂಗೆ ಕೊಡಿಸಲಾಗಿದೆ ಅನ್ನೋದು ಇಂಟೆನ್ಷನ್ನು. ಆಮೇಲೆ ನೀವು ಆ ಸಂದರ್ಶನದ ಅಷ್ಟು ವಿಚಾರಗಳನ್ನು 3 ಸಂದರ್ಶನವನ್ನು ಗಮನಿಸಿದಾಗ ಇವರಿಗೆ ಯಾವ ಪಾಯಿಂಟ್ಸ್ ಬೇಕೋ ಆ ಪಾಯಿಂಟ್ಸ್ ಹೇಳೋ ತನಕ ಬಿಟ್ಟಿಲ್ಲ. ಸಂದರ್ಶನದಲ್ಲಿ ಡೀಟೇಲ್ಸ್ ಕೊಡ್ತಾರೆ. ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, 25 ವಿಡಿಯೋಗಳನ್ನು ಒಬ್ಬ ಅಕ್ಯೂಸ್ಡನ್ನ ಇಟ್ಕೊಂಡು ಮಾಡ್ಕೊಳ್ತಾರೆ. ಬಟ್ ರಿಲೀಸ್ ಮಾಡಿದ ಟೈಮಿಂಗ್ ಮಾತ್ರ ಆತ SIT ಕಚೇರಿ ಅಥವಾ SIT ಕಸ್ಟಡಿಗೆ ಹೋಗ್ತಾ ಇದ್ದಾನೆ ಅಂದಾಗ, ಸೊ ಮೋಟಿವ್ ಏನಾಗಿತ್ತು? ಆಮೇಲೆ ಇಡೀ ಸಂದರ್ಶನ 3 ಸಂದರ್ಶನಗಳನ್ನು ನಾನು ಅಬ್ಸರ್ವ್ ನೋಡಿದಾಗ ನನಗೇನು ಅನಿಸಿತ್ತು ಅಂದರೆ, ಚಿನ್ನಯ್ಯ ಯಾವ ವಿಚಾರಗಳನ್ನು ಹೇಳೋದಕ್ಕೆ ಬಯಸಿದ್ನೋ ಅದಕ್ಕಿಂತ ಹೆಚ್ಚಾಗಿ ಇವರೇ ಆ ಸಂದರ್ಶನ ಮಾಡ್ತಾ ಇದ್ದವರು ಎತ್ತೆತ್ತು ಕೊಡ್ತಾ ಇದ್ರು. ನೀನು ಹಿಂಗಲ್ಲ ಅದು ಅನ್ಸುತ್ತೆ, ಅನ್ಸುತ್ತಲ್ವಾ ಅಂತ ಅವರೇ ಕೇಳ್ತಾ ಇದ್ರು. ಸೊ ಮೋಟಿವ್ ಏನಾಗಿತ್ತು ಹಾಗಾದ್ರೆ 25 ವಿಡಿಯೋಗಳನ್ನು ರೆಕಾರ್ಡ್ ಮಾಡೋದು ಅಂದ್ರೆ ಏನಾಗಿತ್ತು? ಮಮತಾ, ಪ್ರಮುಖವಾಗಿ ಈ ವಿಚಾರದಲ್ಲಿ ಮೊದಲೇ ಪ್ಲಾನ್ ಅನ್ನ ಈ ಬುರುಡೆ ಗ್ಯಾಂಗ್ ಮಾಡಿಕೊಂಡಿತ್ತು. ಆ ಪ್ಲಾನ್ಗೆ ತಕ್ಕಂತೆ ಸ್ಕ್ರಿಪ್ಟ್ ಕೂಡ ರೆಡಿ ಆಗಿತ್ತು. ಯಾವ ಹಂತದಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಯಾವ್ದನ್ನ ಹೈಲೈಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಮೊದಲೇ ನಿರ್ಧಾರ ಆಗಿತ್ತು. ನಿರ್ಧಾರ ಆದಂತೆ ಮುಂದುವರೆದ ಭಾಗವಾಗಿ ಸೀರೀಸ್ ಲೆಕ್ಕದಲ್ಲಿ ಈ ಒಂದು ಇಂಟರ್ವ್ಯೂಗಳನ್ನು ಕೊಡಿಸುವಂಥದ್ದು, ಆತನ ಹೇಳಿಕೆಗಳನ್ನ ರೆಕಾರ್ಡ್ ಮಾಡುವಂಥದ್ದು ಅದೆಲ್ಲವೂ ಕೂಡ ಆಗ್ತಾ ಇತ್ತು. ಅದಕ್ಕೆ ಒಂದು ಜಾಗವನ್ನ ಮೀಸಲಿಟ್ಟಿದ್ರು, ಅದು ಸೀಕ್ರೆಟ್ ರೂಮ್. ಆ ಸೀಕ್ರೆಟ್ ರೂಮ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲಿಯೇ ಇದೆ. ಮತ್ತೆ ಅಲ್ಲಿ ಒಂದು ರೂಮ್ ಅನ್ನ, ಪ್ರತ್ಯೇಕವಾಗಿರುವಂತಹ ಕೊಠಡಿಯನ್ನ ಬಳಕೆ ಮಾಡಿಕೊಳ್ತಾ ಇದ್ರು. ಅಲ್ಲಿಗೆ ಯಾರಿಗೂ ಕೂಡ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರ್ಲಿಲ್ಲಂತೆ. ಕಂಪ್ಲೀಟ್ ಆಗಿ ನಿರ್ಬಂಧವನ್ನ ಹೇರಿದ್ರು. ಸೊ ಅದೇ ರೂಮ್ ನಲ್ಲಿಯೇ ಈ ಒಂದು ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಲಾಗ್ತಾ ಇತ್ತು. ಸೊ ಯಾವಾಗ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ಆತನ ಬಳಿ ಇಟ್ಕೊಂಡ್ರು, ಆತನಿಗೆ ಹೆದರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿತ್ತಂತೆ ಈ ಬುರುಡೆ ಗ್ಯಾಂಗ್. ಯಾವಾಗ SIT ಅಧಿಕಾರಿಗಳ ಮುಂದೆ ಇದೆಲ್ಲ ವಿಚಾರಗಳ ಬಗ್ಗೆ ಬಾಯಿ ಬಿಡ್ತಾ ಹೋದ್ರು, ಆಗ ಒಂದೊಂದೇ ವಿಡಿಯೋಗಳನ್ನ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದೆ ಈ ಬುರುಡೆ ಗ್ಯಾಂಗ್. ಈಗಾಗಲೇ 3 ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ. ಇನ್ನೂ ಕೂಡ 22 ವಿಡಿಯೋಗಳು ಇದಾವೆ. ಅದನ್ನ ಕೂಡ ಹಂತವಾಗಿ ಈ ವಿಡಿಯೋಗಳನ್ನ ರಿಲೀಸ್ ಮಾಡ್ಲಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸೊ ಆರಂಭಿಕ ಹಂತಗಳಲ್ಲಿ ಆತನ ಮೇಲೆ ಕೊಂಚ ಮಟ್ಟಿಗೆ ಅನುಮಾನ ಕಾಡ್ತಾ ಇತ್ತು. ಸೊ ಹಾಗಾಗಿ ಆತನ ಪ್ರತಿಯೊಂದು ವಿಡಿಯೋಗಳನ್ನ ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇತ್ತು. ಅಂದ್ರೆ ಯಾವುದೆಲ್ಲ ಪ್ರದೇಶಗಳಿಗೆ ಅಥವಾ ಯಾವುದೆಲ್ಲ ಭಾಗಗಳಿಗೆ ಈತನನ್ನ ಕರ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಎಲ್ಲಾ ಕಡೆನೂ ಕೂಡ ಸೇಫ್ಟಿಗಾಗಿ, ಈ ಬುರುಡೆ ಗ್ಯಾಂಗ್ ನ ಸೇಫ್ಟಿಗಾಗಿ ಅಂತೇಳಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು. ಈಗ ಅದೇ ವಿಡಿಯೋಗಳು ಈಗ ಅವರ ಬುಡಕ್ಕೆನೆ ನೀರು ತರಿಸುವಂತಹ ನಿಟ್ಟಿನಲ್ಲಿ ಈಗ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡುವಾಗ ಯಾರೆಲ್ಲ ಇರ್ತಾ ಇದ್ರು, ಯಾವ್ದೆಲ್ಲ ಎಲೆಕ್ಟ್ರಿಕಲ್ ಡಿವೈಸ್ಗಳಿಂದ ಕ್ಯಾಮರಾ, ಲ್ಯಾಪ್ಟಾಪ್ ಅಥವಾ ಇನ್ನಿತರ ಯಾವ್ದೆಲ್ಲ ಬಳಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಶೋಧ ನಡೆಸಲಾಗ್ತಾ ಇದೆ. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ. ಒಟ್ನಲ್ಲಿ ಇಂಟೆನ್ಷನ್ ಬಹಳ ಸ್ಪಷ್ಟ ಆಗ್ತಾ ಇದೆ. ಅಂದ್ರೆ ಈ ವ್ಯಕ್ತಿ ಏನಾದ್ರು ನಾಳೆ ನಮಗೆ ಉಲ್ಟಾ ಹೊಡೆದ್ರೆ ಈತನ ವಿರುದ್ಧನೇ ರಿಲೀಸ್ ಮಾಡಿಬಿಟ್ರೆ ಆಯ್ತಲ್ಲ, ಜನರ ತಲೆಗೆ ಒಂದು ಹುಳ ಬಿಟ್ರೆ ಆಯ್ತಲ್ಲ. ಹುಳ ಬಿಟ್ಟು ಅನುಮಾನ ಮೂಡಿಸೋದು ಈಸಿ. ಒಬ್ಬ ವ್ಯಕ್ತಿ ಬಗ್ಗೆ ಇರುವಂತಹ ಅಭಿಪ್ರಾಯವನ್ನ ಚೇಂಜ್ ಮಾಡೋದಕ್ಕೆ ಹುಳ ಬಿಡುವಂತಹ ಪ್ರಕ್ರಿಯೆ ಆದ್ರೆ ಆಯ್ತಷ್ಟೇ. ಅದನ್ನ ಮಾಡ್ತಿದ್ದಾರಾ ಇವರು ಅನ್ನೋದು ಪ್ರಶ್ನೆ.